ಮದ್ದೂರಿನಲ್ಲಿ ಗಣೇಶೋತ್ಸವ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕಾಂಗ್ರೆಸ್ ಸಚಿವರ ಉಸ್ತುವಾರಿ ಸಚಿವರ ಮೇಲೆಯೇ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಚಲುವರಾಯಸ್ವಾಮಿ ಅವರು ಉಸ್ತುವಾರಿ ಸಚಿವರ ಆದ ಮೇಲೇನೆ ಹೀಗೆಲ್ಲ ಆಗ್ತಾ ಇದೆ ಅನ್ನುವಂತ ಆರೋಪ ಇದೀಗ ನೇರವಾಗಿ ಉಸ್ತುವಾರಿ ಸಚಿವರ ಮೇಲೆ ಬರ್ತಾ ಇದೆ. ಅವರ ಸಚಿವರಾದ ಮೇಲೇನೆ ಹೀಗೆಲ್ಲ ಆಗ್ತಾ ಇರುವಂತದ್ದು. ಕೆರಗೋಡಿನಲ್ಲಿ ತ್ರಿವರ್ಣ ಧ್ವಜ ಕೆಳಗಿಳಿಸುವ ಕೆಲಸ ಆಯಿತು. ನಾಗಮಂಗಲದಲ್ಲಿ ಗಣೇಶನ ಮೇಲೆ ಕಲ್ಲು ತೂರಾಟ ಆಯಿತು. ಗಣೇಶನ ಮೂರ್ತಿನ ಪೊಲೀಸ್ ವ್ಯಾನ್ನಲ್ಲಿ ತಗೊಂಡು ಹೋಗಿದ್ದಾಯಿತು. ಮದ್ದೂರಿನಲ್ಲಿ ಮಸೀದಿಯಿಂದ ಕಲ್ಲು ಬಿಸಾಡುವಂತಹ ಕೆಲಸ ಆಗಿದೆ. ಮೊದಲು JDS ಶಾಸಕರಿದ್ದರು, ಆಗ ಘಟನೆ ಈ ಥರದ ಆಗ್ತಾ ಇರಲಿಲ್ಲ. ಚಲುವರಾಯಸ್ವಾಮಿಯವರು ಉಸ್ತುವಾರಿ ಸಚಿವರು ಮಂತ್ರಿಯಾದಂಥ ಮೇಲೆ ಈ ರೀತಿಯಾದಂಥ ಘಟನೆಗಳು ಆಗ್ತಾ ಇದ್ದಾವೆ. ಮದ್ದೂರಿನಲ್ಲಿ ಮುಸ್ಲಿಮರನ್ನು ಎತ್ತಿ ಕಟ್ಟುವಂತಹ ಕುತಂತ್ರ ಇದು ಅಂತ ಚಲುವರಾಯಸ್ವಾಮಿ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಸೃಷ್ಟಿ ಮಾಡ್ತಾರೆ. ಈ ಚಲುವರಾಯಸ್ವಾಮಿ ಅವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ಕೆರಗೋಡಿನಲ್ಲಿ ತ್ರಿವರ್ಣ ಧ್ವಜವನ್ನು ಕೆಳಗಿಳಿಸೋ ಕೆಲಸ ಆಯಿತು. ಇದೇ ಚಲುವರಾಯಸ್ವಾಮಿ ಅವರು ಪ್ರತಿನಿಧಿಸುವಂಥ ನಾಗಮಂಗಲದಲ್ಲಿ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ನಡೀತು. DJ-ನ ನಿಲ್ಲಿಸಿದ್ರು. ಗಣೇಶನ್ನೇ ಪೊಲೀಸ್ ಜೀಪಲ್ಲಿ ತೆಗೆದುಕೊಂಡು ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ನಮ್ಮ ಹಿಂದೂ ಮಾರ್ವಾಡಿಯ ಅಂಗಡಿಗೆ ಬೆಂಕಿಯನ್ನು ಹಾಕಿದರು. ಈಗ ಮದ್ದೂರಿನಲ್ಲಿ ಮಸೀದಿ ಮೇಲಿಂದ ಕಲ್ಲು ಬಿಸಾಡಿದ್ದಾರೆ. ಈ ಚಲುವರಾಯಸ್ವಾಮಿ ಅವರು ಉಸ್ತುವಾರಿ ಸಚಿವರಾಗೋಕ್ಕಿಂತ ಮೊದಲು ಅಲ್ಲಿ JDS-ನ ಎಲ್ಲ ಶಾಸಕರಿದ್ದರು. ಯಾವುದಾದ್ರು ಒಂದು ಘಟನೆ ಸಂಭವಿಸುತ್ತಾ? ಈ ಚಲುವರಾಯಸ್ವಾಮಿ ಬಂದೇ ಇವತ್ತು ಈ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡ್ತಿರೋದು. ಅದು JDS-ನ ಭದ್ರನೆಲೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಅದನ್ನು ಅಲ್ಲಿ ಮುಸಲ್ಮಾನರನ್ನು ಎತ್ತಿ ಕಟ್ಟಿ ಅವರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಮಾಡ್ತಾ ಇರುವಂಥ ಕುತಂತ್ರ ಇದು ಚಲುವರಾಯಸ್ವಾಮಿಯವರೇ ಮಾಡಿಸ್ತಾ ಇರೋಂಥದ್ದು. ಈ ಚಲುವರಾಯಸ್ವಾಮಿಯವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ಕೆರಗೋಡಿನಲ್ಲಿ ತ್ರಿವರ್ಣ ಧ್ವಜವನ್ನು ಕೆಳಗಿಳಿಸೋ ಕೆಲಸ ಆಯಿತು. ಇದೇ ಚಲುವರಾಯಸ್ವಾಮಿ ಅವರು ಪ್ರತಿನಿಧಿಸುವಂಥ ನಾಗಮಂಗಲದಲ್ಲಿ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ನಡೀತು. DJ-ನ ನಿಲ್ಲಿಸಿದ್ರು. ಗಣೇಶನ್ನೇ ಪೊಲೀಸ್ ಜೀಪಲ್ಲಿ ತೆಗೆದುಕೊಂಡು ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ನಮ್ಮ ಹಿಂದೂ ಮಾರ್ವಾಡಿಯ ಅಂಗಡಿಗೆ ಬೆಂಕಿಯನ್ನು ಹಾಕಿದರು. ಈಗ ಮದ್ದೂರಿನಲ್ಲಿ ಮಸೀದಿ ಮೇಲಿಂದ ಕಲ್ಲು ಬಿಸಾಡಿದ್ದಾರೆ. ಈ ಏನಿ ಒಂದು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷ ವಿಪಕ್ಷಗಳ ನಡುವೆ ಕೆಸರೆರಚಾಟ ಅಂತೂ ನಡೀತಾನೇ ಇದೆ. ಅದರಲ್ಲೂ ಕೂಡ ಇದು ಒಂದು ರೀತಿಯಾದಂಥ ಪ್ಯೂರ್ಲಿ ಪ್ಲ್ಯಾಂಡ್ ಕಾನ್ಸ್ಪಿರಸಿ ಯಾವ ಕಡೆಯಿಂದ ಬಂತು ಅನ್ನುವಂಥದ್ದನ್ನು ಖುದ್ದು ಉಸ್ತುವಾರಿ ಸಚಿವರೇ ಒಂದು ರೀತಿಯಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ರು. ಇದು ಯಾವ ಕಡೆಯಿಂದ ಯಾವ ಧರ್ಮದವರ ಕೈವಾಡ ಇರುವಂಥದ್ದು ಅಂತೆಲ್ಲ. ಬಟ್ ಈ ಮಧ್ಯದಲ್ಲಿ ಈ ಪಕ್ಷಗಳ ವಿಚಾರ ಅಂತ ಬಂದಾಗ ಒಂದು ರೀತಿಯಲ್ಲಿ JDS-ನ ಭದ್ರಕೋಟೆ ಆಗಿದ್ದಂತಹ ಮಂಡ್ಯ ಏನಿದೆ, ಒಕ್ಕಲಿಗರ ಪ್ರಾಬಲ್ಯ ಇರುವಂಥದ್ದು, ಒಂದು ರೀತಿಯಲ್ಲಿ ಸಹಿಷ್ಣುಗಳು ಹೆಚ್ಚು ಆ ಒಂದು ಸಮುದಾಯದವರು ಕೃಷಿಕರಾಗಿರ್ತಾರೆ. ಅವರೆಲ್ಲೂ ಕೂಡ ಈ ಥರದ ಘಟನೆಗಳಾಗಿರಲಿಲ್ಲ ಈ ಹಿಂದೆ ಎಲ್ಲವೂ ಆ ಭಾಗದಲ್ಲಿ. ಆದರೆ ಏನಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಾವಧಿಗೆ ಬಂದಂಥ ನಂತರದಲ್ಲಿ, ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಬ್ಬರು ಚಲುವರಾಯಸ್ವಾಮಿ ಅವರು ಉಸ್ತುವಾರಿ ಸಚಿವರಾದಂಥ ನಂತರದಲ್ಲಿ ನಾಗಮಂಗಲ ವಿಚಾರ ಇರಬಹುದು, ಕೆರಗೋಡು ಹನುಮಧ್ವಜ ವಿಚಾರದಲ್ಲಿರಬಹುದು, ಅದಾದ ನಂತರ ಅಲ್ಲಾದಂಥ ಗಲಭೆಗಳಿರಬಹುದು, DJ-ಯನ್ನು ನಿಲ್ಲಿಸುವಂಥದ್ದು, ಹಿಂದೂಗಳ ಹಬ್ಬವನ್ನು ಹತ್ತಿಕ್ಕುವಂತಹ ಕೆಲಸ, ಮತ್ತು ಈ ಕ್ಷಣಕ್ಕೆ ಇತ್ತೀಚಿನ ಈ ಒಂದು ಮದ್ದೂರಿನ ಕಲ್ಲು ತೂರಾಟದ ಪ್ರಕರಣ ಇರ್ಬೋದು, ಎಲ್ಲವೂ ಕೂಡ ಇವರು ಬಂದ ಮೇಲೆ ಆಗ್ತಾ ಇರುವಂಥದ್ದು ಅಂತ ನೇರವಾಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಆರೋಪ. ಯಾಕೆ ಅಂತ ಹೇಳಿದ್ರೆ, ಈ ಹಿಂದೆ ಯಾರ್ಯಾರಿದ್ರು ಅವಾಗೆಲ್ಲ ಯಾಕೆ ಈ ಭಾಗದಲ್ಲಿ ಅಂಥದ್ದೆಲ್ಲ ಆಗಿಲ್ಲ, ಇದು ಬಂದ ಮೇಲೆ ಯಾಕೆ ಆಗಕ್ಕೆ ಸಾಧ್ಯ? ಹಾಗಾದರೆ ಯಾರ ಒಂದು ರೀತಿಯಲ್ಲಿ ಸಪೋರ್ಟ್ ಇದ್ದರೇನೆ ಇದೆಲ್ಲವೂ ಕೂಡ ಬಹಳ ಧೈರ್ಯವಾಗಿ ಮುನ್ನುಗ್ಗೋಕ್ಕೆ ಸಾಧ್ಯ. ಹೀಗಾಗಿ ಇವ್ರಿಗೆಲ್ಲ ಯಾರು ಬೆಂಬಲ ಇದೆ, ಯಾರು ಪುಷ್ಟಿ ನೀಡ್ತಾ ಇದ್ದಾರೆ, ಇದೆಲ್ಲವೂ ಒಂದು ರೀತಿಯಲ್ಲಿ ಚರ್ಚೆ ಆಗುವಂಥ ವಿಚಾರ ಅಂತ. ಇದನ್ನು ಅಂದರೆ ಇದೊಂದು ರೀತಿಯಲ್ಲಿ ಚರ್ಚೆ ಆಗಲೇಬೇಕಾದಂಥ ವಿಚಾರ. ಬಟ್ ಒಂದು ಅದರ್ ಹ್ಯಾಂಡ್ ನೋಡೋಕೆ ಹೋದರೆ ಗವರ್ಮೆಂಟ್ ಫಾಲೋ ಮಾಡ್ತಾ ಇರುವಂಥ ವಿಚಾರವನ್ನು ಪ್ರಶ್ನೆ ಮಾಡ್ತಾ ಹೋದಾಗ ಅವರುಗಳು ಇಲ್ಲಿ ಈ ಕ್ಷಣಕ್ಕೆ 26-27 ಜನ ಬಂಧನ ಆಗಿದ್ದರು, ಆ ಕಡೆಗೆ ಯಾವ ರೀತಿಯಾದಂಥ ಕ್ರಮಗಳಾಗಿದ್ದಾವೆ ಅನ್ನುವಂಥ ಪ್ರಶ್ನೆಯನ್ನು ಅವ್ರ ಮುಂದೆ ಇಡ್ತಾ ಇದ್ದಾರೆ.